will run, I will climb, I will soar. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಮ್ಯಾಗೆ ನೋಡಿ ಇವಾಗ ಎದ್ದೀನಿ. ಹಂಗ ಕಸ ಹುಡುಗಿಲ್ಲ, ಫುಲ್ ಸುಸ್ತಾಗ್ಬಿಟ್ಟೈತೆ. ನಿನ್ನ ಹೈರಾಣಾಗಿ ಸ್ನೇಹಿತರೆ, ಈ ಕೈ ಸೊಂಟ ಹೊಡಿದು ಏನು ಮಾಡ್ಬೇಕ್ರೆ ಹೈರಾಣ ಆಗೋದು. ಜಲಮ ಹೈರಾಣಾದಾಗ ರೆಸ್ಟ್ ಮಾಡೋದು, ಮತ್ತು ಒಳ್ಳೆ ಕಂಟಿನ್ಯೂ ಮಾಡೋದು. ನೋಡಿ ವಿಡಿಯೋನು ಕಂಟಿನ್ಯೂ ಮಾಡ್ಬೇಕ್ರಿ, ಕೆಲಸನೂ ಕಂಟಿನ್ಯೂ ಮಾಡಬೇಕು. 7-10 ನಿಮಿಷ ಆಗೈತೆ ರೀ, ಬರೀ ಏನೂ ಕೆಲಸ ಇಲ್ಲ. ಶ್ರಾವಣಿನೂ ಸ್ಕೂಲ್ಗೆ ಹೋಗ್ತಾಳ, ಬಟ್ಟೆ ಗಂಟೆ ಹೊತ್ತು ಬಿಚ್ಚಬೇಕ್ರಿ. ನೋಡಿ ನಾ ಹಾಸಿಗೆ ಮುಗಿಸಿ ಎದ್ದೀನಿ. ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಬೀರಪ್ಪ ಮತ್ತೆ ಒಂದು ದರ್ಶನ ಮಾಡೀನಿ. ಏನು ಮಾಡಾಕತ್ತಿ ಅಮ್ಮ? ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಏನು ಮಾಡಾಕತ್ತಿ? ತಮ್ಮನ ಮಿಸ್ ಮಾಡ್ಕೊಳಕತ್ತಿಲ್ಲ? ಶ್ರಾವಣ ಹಬ್ಬ ಮಿಸ್ ಮಾಡ್ಕೊಳಕತ್ತಿ ನೋಡಿ ಭಾಳ. ಇಷ್ಟು ಬಟ್ಟೆ ಒಗಿವ್ರಿ, ನನ್ನ 2 ಸೀರೆ, ಶ್ರಾವಣಿ ಶಾಲೆ ಡ್ರೆಸ್ಸು ಒದವ್ರಿ. ನೋಡ್ರಿ ಹಿಂದನ್ನೆಲ್ಲ ಕ್ಲೀನ್ ಐತೆ, ಮನೆ ಕ್ಲೀನ್ ಮಾಡಿದ್ದು. ಎಲ್ಲರೂ ಬೀರಪ್ಪ ಮತ್ತೆ ದರ್ಶನ ಮಾಡ್ಕೊರಿ ಸ್ನೇಹಿತರೆ, ಬರ್ರಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಶ್ರಾವಣ ಹಬ್ಬ ಮಿಸ್ ಆಗ್ಯಾನ್ರಿ ವಿಡಿಯೋದಾಗ. ಒಂದೇ ಜಿರಸಾಕತೈತೆ. ಅಮಾವಾಸ್ಯೆ ಮಾಡಿ ಬರ್ತಾನಂತೀರ. ನಾಳೆಗೆ ಅಮಾವಾಸ್ಯೆ ರೀ, ನಾಳೆಗೆ ಅಮಾವಾಸ್ಯೆ ಮಾಡಿ ಹೋಗಿ ಕರ್ಕೊಂಬರ್ತೀನಿ ರೀ. ನಾಳೆ ಇವತ್ತು ಗೋಧಿ ಹಿಟ್ಟು ಬೀಸ್ಬೇಕ್ರಿ. ಗೋಧಿ ಹಿಟ್ಟಿಲ್ಲ ಮನ್ಯಾಗ, ಏನೂ ಇಲ್ಲ, ಖಾಲಿ ಆಗೈತಿ. ನೋಡ್ರಿ ಹಂಗ ಕಸ ಹುಡುಗಿ, ರಂಗೋಲಿ ಹಾಕಿ ಮನೆಯೆಲ್ಲ ಕಸ ಹುಡುಗಿನಿ. ಶ್ರಾವಣಿನ ಸ್ಕೂಲಿಗೆ ರೆಡಿ ಹಾಕತ್ತಾಳೆ. ಟೈಮು 9ಕ್ಕೆ 10 ನಿಮಿಷ ಕಮ್ಮಿ ಐತೆ. ನಾ ಇಕ್ತಿದ್ನಿಲ್ಲ ನೀವು ಒಂದು ತಾಸು ಮಾಡ್ತೀನಿ ರೆಡಿ ಆಗ್ಬೇಕಂದ್ರೆ. ಶ್ರಾವಣಿ ಏನು ಬರ್ತೀಯ ಏನು ಹೋಗ್ತೀಯ? ಎಷ್ಟು ಬೂಸ್ ಒಳ್ಳೆ ಹಾಂ ಬಾ. ಊಟಕ್ಕೆ ಗಂಜಿ ಮಾಡೀನಿ ರೀ, ರಾಗಿ ಗಂಜಿ ಮಾಡೀನಿ. ಕುಡಿಯಾಕ, ಊಟಕ್ಕಲ್ಲ ಕುಡಿಯಾಕ್ರಿ. ಟೈಮ್ 9ಕ್ಕೆ 10 ನಿಮಿಷ ಕಮ್ಮಿ ಐತೆ. ಬಟ್ಟೆ ಹೊಕ್ಕೊಂಬರಕ್ಕೆ ಹೋಗ್ಬೇಕು. ಗಂಟೆ ಹೇಳ್ತಿಟ್ಟೀನಿ ಸ್ನೇಹಿತರೆ. ಇಷ್ಟು ದೊಡ್ಡ ಗಂಟೆ ಹೆಂಗೆ ಹೊತ್ಕೊಂಬಂದಿರ ಅಂತ ವಿಚಾರ ಮಾಡ್ತಿರ್ಬೇಕು. ಹೊತ್ಕೊಂಬಂದಿರೋ ಪರಿಸ್ಥಿತಿ, ಸಂದರ್ಭ, ಸಮಯ ಎಲ್ಲನೂ ಮಾಡಕ್ಕೆ ಹಚ್ಚುತ್ತೆ ಸ್ನೇಹಿತರೆ. ಮಾಡಲೇಬೇಕು. ಯವ್ವ ಅಂತ ಅಂಜಿದೀವಿ ಅಂದ್ರೆ ನಮ್ಗೆ ಆಗೋದಿಲ್ಲ ರೀ. ಮಾಡೇ ಮಾಡ್ತೀವಿ ರೀ. ಅವರು ಅಂಗಡಿಯವ್ರ ಮಾಲಕ್ ನೋಡಿ ಅಂಜಿದ್ರಿ, ನಾ ಏನು ಅಂಜಿದಿಲ್ಲ ರೀ. ಒಯ್ತೀನಿ ರೀ ನಾ ಅಂತ ತಲೆ ಒರ್ಸ್ಕೊಂಡಿದ್ದೆ. ಎತ್ತಕ್ಕೆ ಬಂದಲ್ಲ ವಜ್ಜಿ ಭಾಳ ಆಯ್ತಮ್ಮ, ಹೆಂಗೆ ಒಯ್ತಿ ಅಂತ. ಅವರೇ ಪಾಪ ಎಷ್ಟು ಮರಗಿದ್ರು. ಹೊರಗಿನವ್ರು ಮರಗ್ತಾರೆ ಸ್ನೇಹಿತರೆ, ಮನೆಯವ್ರು ಯಾರು ಮರಗಲ್ಲ. ಟಿಕ್ಳಿ ನನ್ನ ಟಿಕ್ಳಿ ದೊಡ್ಡ ಟಿಕ್ಳಿ ಹಚ್ಚುತ್ತಾವ್ರಿ. ನನಗೂ ಅನ್ನಕ್ಕೆ ಬರೋವಲ್ದಾಗೈತೆ. ಎಲ್ಲೇ ಒಳ್ಳ ಯಾವ ಆಯಿಲ್ರಿ ಹಚ್ಚೊಂದಾಗಮ್ಮ ಬ್ಯಾಡಾದ್ರೆ ಕೇಳಿ ನೋಡ್ರಿ. ಬಾಂಡೆ ಇದ್ದು ತಿಕ್ಕಿನ್ರಿ. ಸುಸ್ತಾಗೈತೆ ರೀ. ಸುಮ್ಮನೆ ರೊಟ್ಟಿ ಪಲ್ಯ ಅಂತ ಮಾಡಿಲ್ಲ. ಸಾಕು ಕುಡಿಯಾಕ ಗಂಜಿ ಮಾಡೀನಿ. ಅಕ್ಕಿಗೆ ನನಗೆ ಒಂದಿಷ್ಟು ನೋಡಿ ಗಂಜಿ ಮಾಡ್ತೀನಿ. ಈ ಕಡೆ ಚಪಾತಿದು ಒಗ್ಗರಣೆ ಹಾಕಿ ನೋಡಿ. ಚಪಾತಿ ಒಗ್ಗರಣೆ ಹಾಕೀನಿ. ಸುಮ್ಮನೆ ಯಾವ್ದಾರ ಮತ್ತು ಮಕ್ಕಳಿಗೆ ಬುತ್ತಿ ಮಾಡಬೇಕಲ್ರಿ. ನೋಡಿ ಚಪಾತಿ ಒಗ್ಗರಣೆ ಮಸ್ತ್ ಆಗೈತೆ ರೀ. ಚಕೋಲಿ ಮಾಡ್ಬೇಕಂದ್ಯಾ, ಗಂಜಿನೂ ಸಿಹಿ, ಇದು ಸಿಹಿ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಹೋಗಲ್ರಿ ಅಕ್ಕಿಗೆ. ಅದಕ್ಕೆ ಚಕೋಲಿ ಮಾಡ್ಕೊಂಡಿ ನೋಡಿ. ಇದನ್ನ ಸುಮ್ಮನೆ ಚಪಾತಿ ವೇಸ್ಟ್ ಮಾಡಿದೆ ಯಾಕ್ರಿ. ಈ ಸದ್ ನೋಡಿರಿ, ಅದೇ ಗೋಧಿ ತಂದು ಬೀಸಿ ಚಪಾತಿ ಮಾಡಿ ಒಂದಾಗೂ ಕೆಡ್ಸಲ್ಲ ನೋಡ್ರಿ ನಾನು ಅಡ್ಗೆ. ರೊಟ್ಟಿ ಅದು ಚಪಾತಿ ಆಯಿತು. ರೊಟ್ಟಿದು ಅಂದ್ರೆ ಬೇಳೆ ಸಾಂಬಾರು ಮಾಡೋದು, ರೊಟ್ಟಿ ಮುರಿದು ಹಾಕಿ ಊಟ ಮಾಡಿಬಿಡ್ತೀವಿ ರೀ. ಚಪಾತಿದು ಅಂದ್ರೆ ಈ ಥರ ಮಾಡ್ಕೊತೀನಿ. ಬರೀ ಬಿಸಿ ಹಾಕಿ ಊಟ ಮಾಡಿಸಿ ಹಾಕಿ ಬುತ್ತಿ ಕಟ್ಟಿ ಶಾಲೆಗೆ ಕಳಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮುದ್ದೆ ಬಳಕೆ ಹೋಗ್ಬೇಕು ರೀ. ಶ್ರಾವಣಿಗೆ ಬುಕ್ ಇಲ್ಲ, ಸೀಸ್ ಕಡ್ಡಿಲ್ಲ ಅಂತ, ಅಮೌಂಟುನಿಲ್ಲ. ಯಾರು ಶಶಾಕ್ಕೆ ಬಂದು ರೊಕ್ಕ ಕೊಡಂತ ಏನಂದ್ರು? 2,000 ರೂಪಾಯಿ ಒಬ್ರಿಗೆ ಹೇಳೀನಿ ರೀ. ಕೊಡ್ತಿಂದ್ರೆ ಆಕೆ ಬುಕ್ಕ, ನೀರು ಕಾಸು, ಕೊಯ್ಲು, ಜಿಡಿ ಹೊಡಿಯೋದು ತರಬೇಕು ರೀ. ಪೆನ್ನ ಯಾವ ಪೆನ್ನು? ಹಾಂ, ಇದು ಮಾರಿ ವರ್ಷ ಎಷ್ಟು ನೋಡ ಹೊಲಸು ಪೌಡ್ರ. ಹೋಗಿ ಬರ್ತೀಯಮ್ಮ? ಹಾಂ, ಯಾವ ಪಿನ್? ಯಾವ್ದು? ಹಾಂ, ಬ್ಯಾಗಿ ಹಾಕಿದ್ದ ನೀನಿದು? ಇವತ್ತೊಂದು ಚಲೋ ಪಿನ್ನ ಸಜ್ಜು ಮಾಡಿ ಬ್ಯಾಗಿ ಹಾಕೇನ್ರಿ. ಅದಾಗ ನೀಳಾಕತ್ತಾಳ. ನನಗೆ ಯಾರು ತಾಳಿಲ್ಲ. ಬಾ ಹೋಗ್ಬಾ, ಇಲ್ಲಿ ಬಾ ಹೋಗ್ಬಾ ನೋಡೋಣ ಬಾ. ಇವತ್ತು ಬುಕ್ಕ ತರ್ತೀನಿ. ಯಾವ ಬುಕ್ಕನ ಮತ್ತು ಅವಾಗ ತೆಗಿದೆ 1,000 ರೂಪಾಯಿ ಬೈದು ಬುಕ್ಕನ. ಇವತ್ತು ಬ್ಯಾಗ್ ತರೋದು ಆಗಲ್ಲ. ತರಲೇನ? ಹಾಂ, ಬುಕ್ಕ ತರಲೇ ಬ್ಯಾಗ್ ತರಲಿ? ಒಂದು ತರ್ತೀನಿ ನಾನು.
ಈ ಬುಕ್ ಇಲ್ಲ ಇಲ್ಲ ಬುಕ್ಕುನ ಖಾಲಿ ಆಗ್ಯಾವ್ರಿ ನೋಡ್ರಿ ಎಂಥ ಬಾಳೆಹಣ್ಣು ಆಗ್ಯಾರ. ಆದ್ರೆ ಇದೊಂದು ವರ್ಷ ಹೆಂಗಾರ ಮಾಡಿ ನೋಡೋಣ. ಆ ಜಿಪ್ ಹಾಕೋರು ಬಂದ್ರು ಹಾಕ್ಸಿದ್ದೀನಿ ರೀ 20 ರೂಪಾಯಿ ಕೊಟ್ಟು, ಅದು ತಡಿಲಿಲ್ಲ ರೀ. ಜಿಪ್ ಹಾಕೋರು ಬುಕ್ ಭಾಳ ಆತಾವ ರೀ ಈಕಿನು. ಅದು ಕ್ವಾಲಿಟಿ ಹೆಂಗೈತೆ ಗೊತ್ತಿಲ್ಲ. ಕ್ವಾಲಿಟಿ ಮ್ಯಾಗ ಇರ್ತಾವ್ರಿ, ನಾವು ರೊಕ್ಕಕ್ಕೆ ಅಂತ ಮಾಡಿ ತೊಗೊಳೋದು. ಇದು ಬುತ್ತಿ ಬ್ಯಾಗ್ ಕ್ವಾಲಿಟಿ ಚಲೋ ಐತೆ ನೋಡಿರಿ. ಪಾಪ ಅವ್ರು ಸುಳ್ಳು ಅನ್ಬಾರ್ದು. 100 ಥ್ಯಾಂಕ್ಸ್ ಹೇಳಿದ್ರು ಹೆಚ್ಚು ಬಿಡ್ರಿ. ಯಾಕಂದ್ರೆ ಏನೂ ಆಗಿಲ್ಲ ರೀ ಬುತ್ತಿ ಬ್ಯಾಗ್. ನಾವು 3 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಬ್ಯಾಗ್ ಹರಿತಿದ್ದೆ ರೀ. 100 ರೂಪಾಯಿ ಬಡಿದು ತರೋದು ಕೊಡೋದು. ಅವು ಏಟು ಬಿದ್ದಾವನೋ ಗೊತ್ತಿಲ್ಲ. ಅವರು 1 ರೂಪಾಯಿ ಬಿಡಲಕ್ರಿ, ಅದು 1000 ರೂಪಾಯಿ ಬಿಡಲಕ್ಕೆ ಆ ಪ್ರೀತಿ ಬೆಲೆ ಕಟ್ಟೋಕ್ಕಾಗಲ್ಲ. ಇನ್ನೊಮ್ಮೆ ಹಾವೇರಿ ಕಳ್ಸ್ಯಾರ ಸಿಸ್ಟರು. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಅದೇ ನೆನಪಾಗುತ್ತೆ ನೋಡಿರಿ, ಇಂಥ ಕ್ವಾಲಿಟಿ ಬ್ಯಾಗ್ ಸಿಕ್ಕರೆ ಮನಗಂಡಾಗ ಶ್ರಾವಣಿಗೆ ಅನ್ಸುತ್ತಾ. ನೋಡೋಣ್ರಿ ಹೆಂಗತ್ತ. ಬರ್ರಿ ನಾನು ಕೂಡ ಬ್ರಷ್ ಮಾಡ್ತೀನಿ. ಬ್ರಷ್ ಮಾಡಿ ಜಾಕ ಮಾಡಿ ಮತ್ತು ಬಟ್ಟೆ ಜಡ ಮಾಡಿ ಒಕ್ಕೊಂಬರಕ್ಕೆ ಹೋಗ್ಬೇಕಂತ ಮಾಡೀನಿ. ನೋಡೋಣ ಬರ್ರಿ ಏನಾಗುತ್ತೋ ಗೊತ್ತಿಲ್ಲ. ಬರ್ರಿ ಇಲ್ಲೇ ದೊಡ್ಡಮ್ಮರ ಮನೆ ಬಂದು ಬಟ್ಟೆ ಒಗದು ಹಾಕಿ ಮಳೆ ಮ್ಯಾಗ ಒಣಕ್ಕೆ ಬಂದೀನಿ ರೀ. ಬಟ್ಟೆ ಈಗ ಚಿನ್ನಿ, ನಾವು, ಪದ್ದು, ಗಿದ್ದು, ಏನೈತ್ರ ಹೆಸರು ಪ್ರದೀಪ ಬರೀ ಪದ್ದು ಅಂತಾರೆ ನೋಡ್ರಿ. ಬಾ ಹೋಗುಂಬ, ಬಸ್ ಬರ್ತ ಬಾ ಹೋಗುಂಬರ್ರಿ. ಮತ್ತು ಮುದ್ದೆ ಬಂದ ಎಲ್ಲ ವಿಡಿಯೋ ಕಂಟಿನ್ಯೂ ಮಾಡಬೇಕು. ಈಗಿನ ಕಟಿಂಗ್ ಮಾಡಿಸ್ಬೇಕ್ರಿ ಇವತ್ತು. ಕೂಲ್ ಭಾಳ ಬಂದವು. ಚಿನ್ನಿ ರೆಡಿ ಅದ್ಯಾ? ಹೋಗುಣ ನೋಡಿ. ನಿಮ್ಗೆ ಹಾಕೊಂಡು ಹೋಗಿ ಬರ್ರಾಗ ನಿಮ್ಮ ಅವಂಗೆ ಗೊಣ್ಣಿ ಗೊಮ್ಮಂತೈತಿ, ನಂದು ಗೊಮ್ಮ ಅನಿಸ್ತೀವಿ. ಚಪ್ಪಲ್ ಹಾಕೊಂಬಂದು ಇಲ್ರಿ ನಾಕನ ಹಾಕೊಂಬಂದಿನಿ. ಮ್ಯಾಗ ಚಾರ್ಜ ಇಲ್ರಿ. ಈಗ ನಿಮ್ಮ ಬಂಡಿ ಸ್ಟೈಲ್ಸ್ ಭಾರಿ ಜಾರ್ತವ. ಈಗ ಕಿಲಿ ಹಾಕ್ಯಾನ ಕೇಳ. ಬಟ್ಟೆ ಹೋಗೋದು ಹಾಕಿ ನೋಡ್ರಿ. ಬಂದಿಂದ ಒಗಿಬೇಕಂತ ಮಾಡಿದ್ದೇನೆ ರೀ. ನೋಡಿ ಹೋಗೋಣ. ಬಂದಿಂದ ಒಗಿಬೇಕು. ಈ ಕಡೆ ಅವನ ತಮ್ಮ ಇಲ್ಲ ಅದನ್ನೇ ಹುಡ್ಕೊಂಡಿ ಕಿಲಿ ಇಡ್ತೀಯಾ ಇಡು. ಬಂದಿಂದ ಒಗಿಬೇಕಂತ ಮಾಡಿದ್ದೇನೆ ರೀ. ಶ್ರಾವಣಿಯು ಜಂಪರ್ ಸಾಲಿ ಜಂಪರ್ ಹಂಗೆ ಒಗದು ಹಾಕಿದೆ. ಮತ್ತು ಬೈಂದ ಆರಲ್ರಿ ಅವು, ಹಿಂಗಾಗಿ ಒಗದು ಹಾಕಿದ್ದು ನೋಡಿರಿ. ಹೋಗುಂಬರ್ರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೋಗಿಂದ ಬೂತಿ ಅಪ್ಪಾಜಿ ಹಿಡಿದೊಂದು ಪರ್ಸ್ ಇಟ್ಟು ಬಿಡು. ಟೈಮ್ ಆಯ್ತು ನೋಡಿ. ಮುದ್ದೆ ಭಾಳ ನಿಂತ ಇವಾಗ ಮನೆಗೆ ಬಂದ್ಯಾ. ಇದೊಂದು ಜೀಡಿ ಹೊಡಿತೇವೆ ಮನೆ ನೋಡಿ. ಜೀಡಿ ಭಾಳ ಐತ್ರಿ ಮ್ಯಾಗ. ಬಾ ಯಾಕ ಪುಟ್ಟಾಗ್ತಾಯಿ ಮಾಡಕ್ಕೆ ಬಂದೈತಿ. ಟೈಮನ್ನು ಎಷ್ಟಾಗೈತೆ ಅಂದ್ರೆ 6 ಗಂಟೆ ಹಾಕಿ ಬಂದೈತಿ. ರೊಟ್ಟಿ ಮಾಡಬೇಕು ಸಂಜೆ ಊಟಕ್ಕೆ. ನಾಳೆಗೆ ಅಮಾವಾಸ್ಯೆ ರೊಟ್ಟಿ ಮಾಡಲ್ಲ. ನಾ ಗಿರ್ನಿ ಹಾಕಿಸ್ಬೇಕ್ರಿ. ಎಷ್ಟು ಸೀರೆ ಪಿಕೋ ಹಾಕಕ್ಕೆ ಬಂದವ್ರಿ. ನಾಳೆ ಒಲೆಯಲ್ರಿ. ನಾಳೆ ಶುಕ್ರವಾರ ಊರಿಗೆ ಹೋಗ್ತಾರಂತವ್ರು. ಹಿಂಗಾಗಿ ಅರ್ಜೆಂಟಾಗಿ ಪಿಕೋ ಹಾಕ್ಬೇಕು. ನಾಳೆಗೆ ಬೇಕಾ ಕೈವಲಿ ಮಾಡ್ಕೊತ ಕುಂದ್ರಕ್ಕೆ ಬರ್ತಾ ಅಮಾವಾಸ್ಯೆ. ಬಟ್ಟೆ ನಾಳೆ ಉಸ್ತೀನಿ ರೀ. ಇವತ್ತು ಆಗಲ್ಲ ಸ್ನೇಹಿತರೆ. ಮನೆ ತೊಳಿವು ಪನಿ ತೊಳಿವು ಎಲ್ಲ ಜೀಡಿ ಹೊಡ್ಕೋಬೇಕು ನೋಡಿ. ಜೀಡಿ ಪಾಡಿ ಭಾಳ ಐತೆ. ಜೀಡಿ ಹೊಡಿತಂದೀನಿ ಇವತ್ತು. ಮತ್ತು ಎಷ್ಟು ಸ್ಟಿಚ್ ಮಾಡಿದ್ನಿ ಅಂದ್ರೆ 170 ರೂಪಾಯಿ ಟಿಚಿಂಗ್ ಮಾಡಿದ್ದೀನಿ ರೀ. ಬಂದು ಈ ವಿಡಿಯೋ ಕಂಟಿನ್ಯೂ ಮಾಡಿ. ಇತ್ತದನ ಅದು 2 ನೈಟಿ, 2 ಟಾಪು, 1 ಪ್ಯಾಂಟು. 39 ರೀ. ಅದೊಂದು 60, 120, ಒಂದು ಮತ್ತು 60, 120, 170 ರೂಪಾಯಿ, 150 ರೂಪಾಯಿ ಟಿಚಿಂಗ್ ಮಾಡಿ ನೋಡಿ. 150 ರೂಪಾಯಿ ಟಿಚಿಂಗ್ ಮಾಡಿ ಇಷ್ಟು ಪಿಕೋ ಹಾಕಿದ್ನ ರೀ. ಒಂದಿಷ್ಟು ಆಗತ್ತೆ ರೀ. ಇಷ್ಟು ಇಸ್ಕೋಬೇಕ್ರಿ ರೊಕ್ಕ. ಅಮೌಂಟು ಕೊಡ್ತಿಂದಾರವರು. ಮತ್ತು 150 ರೂಪಾಯಿ ದಟ್ಗಾತಿ ಸ್ನೇಹಿತರೆ ಹೇಳಿ. ಮತ್ತು ಅದು ಆತಿಲ್ಲ ರೀ. ಜಲಂ ಬಡ್ಕೋಬೇಕು ನೋಡಿರಿ. ಇನ್ನು ನೈಟಿ ಬಿಚ್ಚಿ ಹೋಗೋದು ಹೋಗ್ಯಾರಿ ಒಬ್ಬರು ಬಂದು. ಇವನು ಬಿಚ್ಚಾಕತ್ತೀರಿ. ವಿಡಿಯೋ ಮಾಡ್ಬೇಕವ. ನಾನು ವಿಡಿಯೋ ಮಾಡೋದು ಸಲ ಬಿಚ್ಚಾಗ ರೊಟ್ಟಿ ಹಂಗೆ ತೊಗೊಂಬಂದಿವೋ ಯವ್ವ ಅಂತ ಇದು ಮಾಡಿದರು. ಹೊತ್ಕೊಂಬರಲೇಬೇಕಲ್ರಿ. ಜೀವನ ಐತೆ ಅಂದ್ರೆ ಮಾಡಲೇಬೇಕು. ಇದು ಅನ್ನ ಕುಟ್ಟಿ ಕಾಯಿ ರೀ. ಅನ್ನಕ್ಕೋಸ್ಕರ ಮಾಡಲೇಬೇಕು. ಇವತ್ತು ಇಜ್ಜು ಹಾಕಂಗೆ ಕಡೆ 1000 ರೂಪಾಯಿ ಹಾಕ್ಸೊಂದು ಬುಕ್ಕ ತೊಗೊಂಬಂದ್ಯಾ. ರೊಕ್ಕ ಎಲ್ಲಿ ಹುಟ್ಲಿಲ್ಲ ಸ್ನೇಹಿತರೆ. ಹಿಂಗಾಗಿ ಇವು ನೋಡಿ ಬ್ಯಾಗ್ ಹರ್ಕೊಂಬಂದ ನೋಡಿ. ಏನು ಮಾಡ್ತೀವಿ. ಪಿನ್ ಹರ್ಕೊಂಬಂದ್ರಿ. ಪಿನ್ ಹಾಕಿ ಕಳ್ಸೀನಿ. ಪಿನ್ ತಡ್ಯಾವದ್ರಿ ಅಜ್ಜಿಗೆ. ಸಾಕಾಗಿ ಬಿಟ್ಟೆ ಸ್ನೇಹಿತರೆ. ಒಂದು ಥರಾಗ ಒಂದು ಗಟ್ಟಿ ಮಾಡ್ರಾಗ ಒಂದು ಇದು ಬಾಯ್ತೈತೆ. ಸಂಸಾರ ಅಂದ್ಮ್ಯಾಗ ಒಂದು ಗಟ್ಟಿ ಮಾಡಿ ಅನ್ನೋರಾಗ ಮತ್ತೊಂದು ಹರ್ಕೊಂಡು ಕುಂತಿರ್ತಾವೆ ಹುಡ್ರು. ಸಂತಿ ಬಿಚ್ಚಿಲ್ರಿ. ಸಂತಿ ಬಿಚ್ಚಬೇಕು. ಈ ಬಾರಿ ನೋಡಿ ಕಡ್ಡಿ ಬಾರಿಗೆ 50 ರೂಪಾಯಿ ಅಂತೀರಿ. 6 ಮನೆಗಂಡ ಸ್ನೇಹಿತರೆ. ಚಲೋ ಐತ್ರಿ ಬಾರಿಗೆ. ತೊಗೊಂಬಂದು ನೋಡಿ. ಇದು ಕೂಡ ಮನೆಗಂಡು ಕಟ್ಟಾರವರು. ಇದು ಅಂಗಳ ಕಸ ಹೊಡೋಕೆ ಬೇಕಲ್ರಿ. ಜೀಡಿ ಹೊಡಿದೈತ್ರಿ. ಯಾವ್ದಾರ ಬೇಕೇ ಬೇಕ್ರಿ. ನಾನು ಇದು ಬುಕ್ಕ ಪಕ್ಕ ತಂದು ತೋರಿಸ್ತೀನಿ ಬರ್ರಿ ಮತ್ತೇನೇನು ತಂದಿನಿ ಅಂಥೇಳಿ. ನೋಡಿರಿ ಇಲ್ಲೇ ಪಾವ್ಕಿಲೋ ಬದ್ನಿಕಾಯಿ ತೊಗೊಂಬಂದಿನಿ. ಬದ್ನಿಕಾಯಿ ರೀ ಕಾಣ್ತಿರ್ಬೇಕು ನಿಮ್ಗೆ. ತುಂಬಗಾಯ ಮಾಡಿಬೇಕಂತ ತೊಗೊಂಬಂದಿನಿ. 1 ಕಿಲೋ ಮೈದಾ ತೊಗೊಂಬಂದಿನಿ ರೀ. ನಮ್ಮ ದಡಪ್ಪರು ಒಂದು ಸೊಂಟ ಮುರ್ಕೊಂಬಿಟ್ಟಾರಿ ಬಿದ್ದು. ದಡಪ್ಪ ಮಾತಾಡ್ಸಕ್ಕೆ ಹೋಗ್ಬೇಕ್ರಿ. ಶುಕ್ರವಾರ ದಡಪ್ಪ ಮಾತಾಡಿಸಿ ಬುತ್ತಿ ಮಾಡ್ಕೊಂಡು ಹೋಗ್ಬೇಕು. ಅರ್ಧ ಕಿಲೋ ಪುಟಾಣಿ ತೊಗೊಂಬಂದಿನಿ. ಅಂಟು ಮಾಡ್ಕೊಂಡು ಹೋದ್ರೆ ಅಂತ ಸಕ್ಕರೆ ಐತ್ರಿ. ಅಂಟು ಚಪಾತಿ, ಮಡಿಕೆಕಾಯಿ ಪಲ್ಯ, ಬದ್ನಿಕಾಯಿ ಪಲ್ಯ,
ಬದ್ನಿಕಾಯಿ ಉಣ್ಣಲ್ರಿ ಬೇಳೆ ಪಲ್ಯ ಮಾಡ್ಕೊಂಡಿರೋದಂತ ಇಷ್ಟು ಬುಕ್ ಆಗ್ತದೆ ನೋಡಿ. ಸ್ವಲ್ಪ ತಮ್ಮ 1000 ರೂಪಾಯಿದಾಗ ಊಟ ಮಾಡ್ಕೊಂಬರ್ಬೇಕಲ್ರಿ. ಇದೇ ಬುಕ್ಕದ 580 ರೂಪಾಯಿ ಆಯ್ತು ರೀ. 25 ರೂಪಾಯಿ ಒಂದು ಬುಕ್ಕ ಕಿನ್ ಸೈಜು. ಇವು ಪೆನ್ನಿಗೆ ರೇಟ್ ಹಾಕ್ಯಾರನ್ರಿ. ಒಟ್ಟು 580 ರೂಪಾಯಿ ಆಯ್ತು ರೀ ಟೋಟಲ್. ಕಡ್ಡಿ ಆಮೇಲೆ ಬೇರೆ ಅಂಗಡಿ ತೊಗೊಂಡಿನಿ ರೀ. ಪೆನ್ ಬುಕ್ಕ 580, ಇದೊಂದು 50. ಇದೇ 600 ರೂಪಾಯಿ ಬರ್ಕೋತ್ರಿ. ಇಲ್ಲಿ 60 ರೂಪಾಯಿ ಐತೆ, 50 ರೂಪಾಯಿ ಕೊಟ್ಟರು ನೋಡಿರಿ. ಇಲ್ಲಿ ರೇಟ್ ನೋಡಿ 65 ರೀ. ಎಲ್ಲ ವಜ್ಜೆ ಐತೆ ಸ್ನೇಹಿತರೆ. 6 ಚೌಕೇರಿ, 6 ನಾಲ್ಕೇರಿ, 6 ಯಾಡಗೇರಿ, ಇವು 3 ಬೇಕ್ರಿ ಆಕೆಗೆ. 18 ಬುಕ್ಕಕ್ಕೆ 25 ಲೆಕ್ಕ ಮಾಡಿ 6 ಕ್ವಾಲಿಟಿ ಮನೆಗಂಡದ. ಇವು 6 ಬುಕ್ ಸುಮಾರು ಬಂದವು ರೀ. ಕ್ವಾಲಿಟಿ ಸುಮಾರು ಬಂದವು. ಬರ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ವಿಡಿಯೋಲಿ ಸ್ಕಿಪ್ ಮಾಡಬೇಡಿ. ನಾನು ವ್ಯೂಸು ಭಾಳ ಹೊಂಟವಲ್ರಿ ಈಗ, ಚೆನ್ನಾಗಿ ವ್ಯೂಸ್ ಹೊಂಟವಲ್ಲ. ಸಬ್ಸ್ಕ್ರೈಬರ್ ಕೇಳಿದರು, ಹೊಸ ಸಬ್ಸ್ಕ್ರೈಬರ್ಗೋಸ್ಕರ ಹೇಳಕತ್ತೀನಿ. ಇದು ನಿಮ್ಮ ಯಜಮಾನ್ರು ಎಲ್ರಿ ಅಂತ ಒಬ್ರು ಕೇಳ್ಯಾರ. ಯಜಮಾನ್ರು ಇಲ್ಲಿ ಏನ್ರಿ ಸಿಸ್ಟರ, ಮಕ್ಕಳು ತೊಗೊಂಡು ಚಿಕ್ಕವ್ರು ಅದಿರಿ ಅಂತ ಒಬ್ರು ಕೇಳ್ಯಾರ. ಒಬ್ಬರು ನಿಮ್ಮ ಮನೆಯವ್ರು ಎಲ್ಲದಾರಿ ಅಂತ 2-3 ಕಮೆಂಟ್ ಬಂದವು. ಅವ್ರಿಗೆ ಆನ್ಸರ್ ಕೊಡೋದೇನಂದ್ರೆ, ಯಜಮಾನ್ರು ಇಲ್ರಿ, ತೀರ್ಕೊಂಡಾರ. ಅದಕ್ಕಂದಲೇ ಇಷ್ಟು ಕಷ್ಟಪಡ್ತೀನಿ ರೀ. ಇಲ್ಲಿಕಂದು ನಾನು ಯಾಕೆ, ಅವರಿದ್ರೆ ಸುಮ್ಮ ಆರಾಮಾಗಿ ಇರ್ಬೋದು. ಎಲ್ಲ ಮಕ್ಕಳ ಸಲ ಈಗ ಪೌಡರ್ ಡಬ್ಬಿ ತಂದಿನಿ ಸ್ನೇಹಿತರೆ, ಬಡ್ದಾಡೋದು ಇಲ್ರಿ. ನಾನು ಅದೇ ಹೇಳೋದು, ನೀವು ವಿಡಿಯೋ ನೋಡಕತ್ತಿರ್ತೀರಿ. ಯಜಮಾನ್ರು ಇಲ್ರಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎಲ್ಲರೂ ಕೂಡ ಹೆಲ್ಪ್ ಮಾಡಿ, ಶೇರ್ ಮಾಡಿರಿ ಆದಷ್ಟು. ಯಾಕಂದ್ರೆ ನಿಮ್ಮ ಸಪೋರ್ಟ್ನಿಂದ ಏನೋ ಒಂದು ಪೇಮೆಂಟ್ ಬಂತಂದ್ರೆ ಮಕ್ಕಳು ಸಾಲಿಗೆ ಅದು ಹೆಲ್ಪ್ ಆಗುತ್ತೆ. ಎಷ್ಟು ಕಷ್ಟ ಆಯ್ತು ಹಂಗೆ ಕುತ್ತಿಗೆ ಐತ್ರಿ, ನಿಂತ್ರೆ ಎದೆಗೆ ಐತಿ, ಹೇಳೋಕ್ಕಾಗಲ್ಲ. ಕುಂತ್ರು ಕುತ್ತಿಗೆ, ನಿಂತ್ರೆ ಎದೆಗೆ, ಅದು ಎಲ್ಲ ದಿನ ಅದನ್ನೇ ಹೇಳೋಕ್ಕಾಗಲ್ಲ. ನಾನು ದಿನ ಸಾವಿರಗಳವ್ರು ಯಾರು ಸ್ನೇಹಿತರೆ, ಹಂಗೆ ದಿನ ಸಾವಿರಗಳವ್ರು ಯಾರೆಲ್ಲ ಅದೇ ವಿಡಿಯೋದಾಗ ಹೇಳಿದ್ರು ನಿಮಗೂ ಬೋರ್ ಆಗುತ್ತೆ. ಇವತ್ತೇನೋ ಆ ಕಮೆಂಟ್ಗಳು ಹೋಗಿದ್ದೆ, ಮಣ್ಣಿನ ಬಂದಿದ್ದು ಅದಕ್ಕೆ ಹೇಳಿ ನೋಡಿ. ಯಜಮಾನ್ರಿಲ್ಲ, ಶ್ರವಣ್ ಕುಮಾರ್ ಗೊತ್ತಿರ್ಬೇಕು. ನನ್ನ ಮಗನ 3 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಮನೆಯವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಯಾರಿ. ಮತ್ತೆ ಏನಾಗಿತ್ತು ಅಂತ ಕೇಳ್ತೀರಂತೆ ಹೇಳಕತ್ತೀನಿ ರೀ. ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಾರ. ಹೊಸ ವ್ಯೂವರ್ಸ್ಗೋಸ್ಕರ ಹೇಳಕತ್ತೀನಿ, ಹೊಸ ಸಬ್ಸ್ಕ್ರೈಬರ್ ಆಗ್ಯಾರಲ್ಲ ಅವರಿಗೋಸ್ಕರ ಹೇಳಕತ್ತೀನಿ ಸ್ನೇಹಿತರೆ. ನೀವೆಲ್ಲ ಬೋರ್ ಮಾಡ್ಕೋಬೇಡ್ರಿ. ಬರ್ರಿ ಮತ್ತು ನಿಮ್ಮ ಹಂಗೆ ಏನಾರ ಕಮೆಂಟ್ಗಳಿದ್ದು ಹೇಳ್ರಿ. ಅಲ್ಲಿನೂ ರಿಪ್ಲೈ ಕೊಡ್ತೀನಿ, ಇಲ್ಲಿನೂ ರಿಪ್ಲೈ ಕೊಡ್ತೀನಿ. ಕೇಳಿರಿ, ಅದನ್ನೇ ಇಲ್ಲ. ಗೊತ್ತಿರೋದು ಕೇಳೋದೇನು ಇದು ಅಲ್ಲ, ಗೊತ್ತಿರೋದು ಕೇಳೋದು ಸಹಜ ಸ್ನೇಹಿತರೆ. ಕೇಳಿರಿ. ಏನಾದ್ರು ಕಮೆಂಟ್ ಇದ್ರೆ ಹೇಳ್ರಿ, ಹಾಕಿರಿ, ಕಮೆಂಟ್ ಮಾಡಿರಿ. ನಾನು ಹೇಳ್ತೀನಿ. ಮತ್ತು ಈಗೆಲ್ಲ ಇನ್ನೊಂದು ಏನಾರ ಊಟಕ್ಕೆ ಅಡುಗೆ ಮಾಡ್ತೀನಿ. ಬರ್ರಿ ಪಾಂಡ್ಯದ ಶ್ರಾವಣಿ ದಡ ನೀವು ಬಟ್ಟೆ ಹೋಗಿ ಹಾಕಿ ಅಂತ ತೊಗೊಂಬರಕ್ಕೆ ಹೇಳ್ರಿ. ಮತ್ತು ಸಿಗ್ತೀನಿ ರೀ ಎತ್ತಿಟ್ಟು. ಟೈಮ್ 10 ಆಗೈತಿ. ನಾನು 8 ಗಂಟೆ ಆಗಿತ್ತು ರೀ. ಅವಾಗನೇ ಅಲ್ಲಿ ದೇವ್ರಿ ಪಾರ್ಕ್ ಬರ್ತಿದ್ದು, ಅಲ್ಲಿ ಹೋಗಿದ್ದೀವಿ ರೀ. ನೋಡಿ ಇಲ್ಲಿ ಬಟ್ ಇಷ್ಟೆಲ್ಲ ನಾವು ಇಷ್ಟು ಪಿಕೋ ಹಾಕ್ಬೇಕು ರೀ. ಈಗ ಇಷ್ಟು ಜಂಪರ್ ಹಿಡ್ದೀನಿ ರೀ. ಈಗ ಬಂದೀವಿ ರೀ ಸ್ನೇಹಿತರೆ. ಫೋನ್ ಮನೆ ಬಿಟ್ಟು ಹೋಗಿದ್ದೆ ನಾನು ದ್ಯಾಸಾರಿ. ಅಲ್ಲಿ ದೇವ್ರದ್ದು ಪಾಲ್ಕಿ ಬರುತ್ತೆ ರೀ, ಉಳ್ಳಳ್ಳಿನಿಂದ ಚೋಡ ಬಾಳೆಹಣ್ಣು ಮಾಡಿಸಿದ್ರೆ ಮಾಮಾರು ಹಿರಿಯರು. ಅಕ್ಕ ಕರೆದಿದ್ಲು, ಹೋಗಿದ್ದೀವಿ ರೀ. ನಿಂಬೆನ ಸಂಬಂಧಿ ನೋಡ್ರಿ ದೇವ್ರದ್ದು ಕಟ್ಬೇಕ್ರಿ. ಮುಂಜಾನೆ ನಾಳೆ ಅಮಾವಾಸ್ಯೆ ಐತಿ ಕಟ್ಟುನು. ಇವಾಗ ಪಿಕೋ ಹಾಕ್ಬೇಕ್ರಿ, ಊಟ ಮಾಡ್ಬೇಕ್ರಿ. ಅಡುಗೆ ಮಾಡಿ ಅನ್ನ ಸಾರು ಮಾಡಿ ಹಂಗೆ ಇಟ್ಟು ಹೋಗಿ ನೋಡಿರಿ. ಅನ್ನ ಸಾರು ಮಾಡಿ ಹಂಗೆ ಇಟ್ಟು ಹೋಗೀನಿ ರೀ. ಒಂದು ಗ್ಲಾಸ್ ಒಂದು ಪ್ಲೇಟ್ ಸಂಭವ ಅಕ್ಕ ಅಡುಗೆ ಏನು ಮಾಡಿಲ್ಲ ಅಂತ್ರಿ. ಅನ್ನ ಐತಂತ ನೋಡ್ರಿ. ಇಲ್ಲೇ ಸಾಂಬಾರು ಕಸಾಕಿಟ್ಟೀನಿ ರೀ ಒಲೆ ಮ್ಯಾಗ. ಅನ್ನದವು ರೊಟ್ಟಿ ತೊಗೋಬೇಕು, ಬಾಂಡೆ ತಿಕ್ಕಬೇಕು, ಜೀಡಿ ಹೊಡಿಬೇಕು, ಅಷ್ಟು ಟಿಚ್ ಮಾಡಬೇಕು ಅಂತ ಮಾಡಿದ್ದೆ. ಮತ್ತು ಅಕ್ಕ ಕರೆದ್ಲಲ್ಲ, ಹಿಂಗಾಗಿ ದೇವ್ರದ್ದು ಒಲೆ ಅನ್ಬಾರ್ದು ಅಂತ ಹೋದೆ ಸ್ನೇಹಿತರೆ. ಇವಾಗ ನಾವು ಎಷ್ಟೇ ಬಡ್ದಾಳಿ ಎಷ್ಟೇ ಬೀಳಿ, ಮೂರನೇ ವ್ಯಕ್ತಿ 3 ವರ್ಗೆ ಆಗ್ತಾನೆ. ನಮ್ಮ ಅಣ್ಣ ಜಗಳದಾಗ ಭಾಗವಹಿಸಕ್ಕೆ ಬರ್ತಾರಲ್ಲ, ಅವ್ರು 3ನೇ ವ್ಯಕ್ತಿನೇ ಆಗ್ತಾರೆ. ನಮ್ಮ ಅತ್ತೆ ಕರೆದ್ರು ಹೋದೆ. ನಮ್ಮ ಅಕ್ಕಾಗ ನಮಗೇನು ಜಗಳ ಇಲ್ಲರಿ. ಅವರು ಸುಮ್ಮಿರ್ತಾರೆ, ನಾವು ಸುಮ್ಮಿರ್ತಾರೆ. ಕರೆದಾಗ ಹೋಗೋದು, ಕರ್ಲಿಕ್ಕಂಬಿಡೋದು ಅಷ್ಟೇ ನೋಡಿ ಸ್ನೇಹಿತರೆ. ತಲೆ ಕೆಡ್ಸೋಣಕ್ಕೆ ಹೋಗಲ್ಲ ನಾನು. ಕರೆದ್ರೆ ನಡಿಯೋ ಹೋಗು ನಾನು. ಕರ್ಲಿಕ್ಕೆ ನಡ್ಬಿಡ್ರಿವ, ಕರ್ಲಿಕ್ಕೆ ಕೊಟ್ಟು ಬಂದಿದ್ದಾಡ ಮಗ. ಬಾ ಊಟ ಮಾಡಿ ಬಾ. ಇಷ್ಟು ಪಿಕ್ಕು ಹಾಕ್ಲೇಬೇಕು ನಾವು. ಹಾಕಿ ಗಂಡು ಮನೆ ಒಳಗೆ ಹಿಡ್ದೀನಿ ರೀ. ನನಗೆ ಗೊತ್ತಿದ್ದಿಲ್ಲ ರೀ ದೇವ್ರು ಬರೋದು ಇವತ್ತೇ ಬರ್ತಾವಂತ. ಚಟ್ಟಿ ಅಮಾಸಿ ನಾಳೆಗಂತ ಇರ್ತೇವತ್ತಂತೆ ಬರ್ತಾವ್ರಿ. ಇಷ್ಟು ಆಸೆಗಿದ್ದಂತ ಹಿಡ್ದೀನಿ. ಮಡಿ ಚಾಳೆ ಹಾಕವ, ಸಾಂಬಾರು ಕಾಯ್ತಿದೆ. ಬರೀ ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಸಪೋರ್ಟ್ ಮಾಡಿರಿ. ಇನ್ನೂ ಸಾಂಬಾರು ಉಳಿತು, ಕೊಬ್ಬರಿ ಸಾಂಬಾರು ಮಾಡೋಗಿದ್ದೀನಿ. ಎಷ್ಟು ಅನ್ನ ಉಳಿದೈತೆ. ರೊಟ್ಟಿ ಇದ್ದು ತೊಂಗು ರೊಟ್ಟಿ ಹಾಕೊಂಡು ಉಂಡಿವಿ. ಮುಂಜಾನೆ ಮಾಡಿದ ಒಂದು ವೇಸ್ಟ್ ಆಯ್ತು ನೋಡಿರಿ. ಇದು
ಚಕೋಲಿ ಒಗ್ಗರಣೆ ಬರ್ರಿ ಕೈ ತಗೊಂಡು ಎತ್ತಿಡ್ತೀನಿ ರೀ ಎತ್ತಿಟ್ಟು ಸಿಗ್ತೀನಿ ಶ್ರಾವಣಿ ಉಣ್ಣಕತ್ತಾಳ್ರಿ ನೋಡಿರಿ ಇಲ್ಲಿ ಎಷ್ಟು ಜಂಪರಿಗೆ ಮಡಿಚಿಡ್ಬೇಕು ಇವು ಪಿಕ್ಕು ಹಾಕ್ಬೇಕು ಅಂದ್ರೆ ಟೈಮು 11 ಗಂಟೆ ಆಯ್ತು ರೀ ಟೈಮ್ ಟೇಬಲ್ ಇಲ್ರಿ ನಾಳೆಗೆ ಅಮಾವಾಸ್ಯೆ ಹೊಲಿಬಾರ್ದು ನೋಡ್ಬೇಕ್ರಿ ನಾಡ್ದು ಮುಂಜಾನೆರ ಹಾಕಿ ಕೊಡಬೇಕು ಇಷ್ಟು ಮಡಿಚಿರ್ತೀನಿ ಮುಂಜಾನೆ ಏನು ಮಾಡಲ್ಲ ಸ್ನೇಹಿತರೆ ಫುಲ್ ಸುಸ್ತಾಗೈತೆ ಮಲ್ಕೊಂಡ್ಬಿಡ್ತೀವಿ ನೋಡಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀವಿ ನಾವು ವಿಡಿಯೋ ಸಿಗ್ತೀವಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಊಟ ಆಯ್ತಾ ಶ್ರಾವಣಿ Bye. Good night.